ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ತಿರುಗಿ ಎರಡು ಕಡೆಯ ಸೈನ್ಯಗಳು ವ್ಯೂಹಗಳನ್ನು ರಚಿಸಿದುದು ಎಂಬ 56ನೆಯ ಅಧ್ಯಾಯಕ್ಕೆ ಸ್ವಾಗತ. ಆ ರಾತ್ರಿಯು ಕಳೆದು ಬೆಳಗಾದೊಡನೆ ಭೀಷ್ಮನು ತಿರುಗಿ ಯುದ್ಧಕ್ಕೆ ಹೊರಡುವಂತೆ ತನ್ನ ಸೇನೆಗಳಿಗೆ ಆಜ್ಞಾಪಿಸಿದನು. ಆಗ ಅವನು ನಿನ್ನ ಮಗನಿಗೆ ಹೇಗಾದರೂ ಜಯವನ್ನು ತರಬೇಕೆಂಬ ಅಕ್ಕರೆಯಿಂದ ದೊಡ್ಡ ಗರುಡ ವ್ಯೂಹವನ್ನು ಏರ್ಪಡಿಸಿದನು. ನಿನ್ನ ಪಿತನಾದ ಭೀಷ್ಮನೇ ಆ ಗರುಡ ವ್ಯೂಹಕ್ಕೆ ಕೊಕ್ಕಿನ ತುದಿಯ ಭಾಗದಲ್ಲಿ ನಿಂತನು. ದ್ರೋಣನು ಕೃತವರ್ಮನು ಅದರ ಎರಡು ಕಣ್ಣುಗಳ ಸ್ಥಾನದಲ್ಲಿ ನಿಂತರು. ಅಶ್ವತ್ಥಾಮ ಕೃಪರಿಬ್ಬರು ಅದರ ತಲೆಯ ಭಾಗದಲ್ಲಿದ್ದರು. ತ್ರಿಗರ್ತ, ಕೇಕಯ, ವಾಟಧಾನ ಸೈನಿಕರೊಡನೆ ಭೂರಿಶ್ರವನು, ಶಲ್ಯನು, ಶಲನು, ಭಗದತ್ತನು, ಮದ್ರಕ, ಸೈಂಧವ, ಸೌವೀರ, ಪಂಚನದ ಸೈನಿಕರೊಡನೆ ಜಯದ್ರಥನು ಅದರ ಕಂಠಭಾಗದಲ್ಲಿ ನಿಂತರು. ದುರ್ಯೋಧನನು ಸೇನಾ ಸಮೇತರಾದ ತನ್ನ ಸಹೋದರರೊಡನೆ ವ್ಯೂಹದ ಹಿಂಭಾಗದಲ್ಲಿದ್ದನು. ಅವಂತಿ ದೇಶದ ಅರಸನಾದ ವಿಂದಾನುವಿಂದರು, ಶಕರೊಡಗೂಡಿದ ಕಾಂಭೋಜ ಶೂರಸೇನರು ಆ ಗರುಡ ವ್ಯೂಹದ ಹಿಂಭಾಗದ ರೆಕ್ಕೆಯಾದರು. ಕವಚಧಾರಿಗಳಾದ ಮಾಗಧರು, ಕಳಿಂಗರು, ದಾಸೋರಗ ಸೇನಾ ಸಮೂಹಗಳೊಡನೆ ಆ ವ್ಯೂಹದ ಬಲಭಾಗದಲ್ಲಿದ್ದರು. ಕಾಕರೋಷ, ವಿಕುಂಜ, ಮುಂಡ, ಕುಂಡಿವೃಷ ಸೈನಿಕರೊಡನೆ ಬೃಹದ್ಬಲನು ಅದರ ಎಡಭಾಗದಲ್ಲಿ ನಿಂತನು. ಹೀಗೆ ಆ ಕೌರವ ಸೇನೆಯು ವ್ಯೂಹ ರಚನೆಯಿಂದ ಯುದ್ಧಕ್ಕೆ ಸಿದ್ಧವಾದುದನ್ನು ನೋಡಿ ಸವ್ಯಸಾಚಿಯು ದೃಷ್ಟದ್ಯುಮ್ನನೊಡನೆ ಕಲೆತು ಭಯಂಕರವಾದ ಅರ್ಧಚಂದ್ರವೆಂಬ ಪ್ರತಿವ್ಯೂಹವನ್ನು ಮಾಡಿಸಿದನು. ಆ ವ್ಯೂಹದ ಬಲ ಕೊಂಬಿನ ಕಡೆಗೆ ಭೀಮನು ವಿವಿಧ ಶಸ್ತ್ರ ಬಲವುಳ್ಳ ನಾನಾ ದೇಶದ ರಾಜರೊಡನೆ ನಿಂತನು. ಆತನ ಹಿಂಭಾಗದಲ್ಲಿ ವಿರಾಟನು, ದೃಪದನು ನಿಂತರು. ಅವರ ಹಿಂದೆ ನೀಲ ನೀಲಾಯುಧರೆಂಬ ಸೈನಿಕರೊಡನೆ ನಿಂತನು. ದೃಷ್ಟಕೇತುವು ಆ ನೀಲನ ಹಿಂದೆ ನಿಂತನು. ಛೇದಿ, ಕಾಶಿ, ಕರುಷ, ಕೌರವ ವೀರರಿಂದ ಪರಿವೃತನಾಗಿ ದೃಷ್ಟದ್ಯುಮ್ನನು, ಶಿಖಂಡಿಯು, ಪಾಂಚಾಲರು, ಪ್ರಭದ್ರಕರು ಆ ದೊಡ್ಡ ಸೈನ್ಯದ ಮಧ್ಯಭಾಗದಲ್ಲಿ ನಿಂತರು. ಆ ಸೇನಾ ವ್ಯೂಹ ಮಧ್ಯದಲ್ಲಿ ಗಜ ಸೈನ್ಯ ಪರಿವೃತನಾಗಿ ಧರ್ಮರಾಜನಿದ್ದನು. ಸಾತ್ಯಕಿಯು, ದ್ರೌಪದಿ ಪುತ್ರರು ಹಿಂಭಾಗದಲ್ಲಿ ನಿಂತರು. ಅವರ ಮುಂಭಾಗದಲ್ಲಿ ಶೂರನಾದ ಅಭಿಮನ್ಯುವು ನಿಂತನು. ಅವನ ಹಿಂದೆ ಇರಾವಾನನ ಹಿಂಭಾಗದಲ್ಲಿ ಭೀಮಪುತ್ರನೊಡನೆ ಮಹಾರಥರಾದ ಕೇಕೆಯ ರಾಜಪುತ್ರರು ಅದರ ಎಡಭಾಗದಲ್ಲಿ ನಿಂತರು. ಲೋಕರಕ್ಷಕನಾದ ಜನಾರ್ದನನೇ, ಯಾವನಿಗೆ ರಕ್ಷಕನಾಗಿರುವನೋ ಅಧಿಕ ಶ್ರೇಷ್ಠನಾದ ಆ ಅರ್ಜುನನು ಆ ಚಂದ್ರ ವ್ಯೂಹದ ಎಡದ ಕೊಂಬಿನ ಭಾಗದಲ್ಲಿ ನಿಂತನು. ನಿನ್ನ ಪುತ್ರರನ್ನು ಕೊಲ್ಲುವುದಕ್ಕಾಗಿ ಹುಟ್ಟಿದ ಪಾಂಡವರು, ಅವರ ಕಡೆಯ ರಾಜರು ಹೀಗೆ ಪ್ರತಿವ್ಯೂಹವನ್ನು ಸಿದ್ಧಪಡಿಸಿದರು. ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕಾಗಿ ಒಟ್ಟುಗೂಡಿದ ನಿನ್ನ ಕಡೆಯವರಿಗೂ ಶತ್ರು ಸೇನೆಯವರಿಗೂ ಗಜಾಶ್ವ ಸೈನ್ಯಗಳ ಯುದ್ಧವು ಪ್ರಾರಂಭವಾಯಿತು. ಕುದುರೆಯ ಸೈನಿಕರು, ಆನೆಯ ಸೈನಿಕರು ಅಲ್ಲಲ್ಲಿ ಸತ್ತು ಬೀಳಲಾರಂಭವಾಯಿತು. ಓಡುತ್ತಿರುವ ಮತ್ತು ಒಂದಕ್ಕೊಂದು ತಾಡಿಸುವ ರಥ ಸಮುದಾಯಗಳ ಧ್ವನಿಯು ದುಂದುಬಿ ವಾದ್ಯ ಶಬ್ದಗಳೊಡನೆ ಸೇರಿ ದೊಡ್ಡ ಘೋಷವೆದ್ದಿತು. ಓ ಭರತ ಕುಲಶ್ರೇಷ್ಠ, ಆ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಹೊಡೆದಾಡುತ್ತಿರುವ ವೀರರ ಗದ್ದಲವು ಆಕಾಶವೆಲ್ಲವನ್ನೂ ವ್ಯಾಪಿಸಿತು. ಇದು 56ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.